ಹೆಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಅಗೇನ್ ನಾನು ಆಫ್ಟರ್ ವೆರಿ ಲಾಂಗ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ 2 ಮಂತ್ಸ್ ಬ್ಯಾಕ್ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ಲೈಕ್ ಸಾರಿ ವ್ಲಾಗ್ ಮಾಡಲಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಮೋಸ್ಟ್ ಆಫ್ ಯು ಗೈಸ್ ಸೆಲೆಕ್ಟೆಡ್ ಇಸ್ ಅದಕ್ಕೆ ಈ ವ್ಲಾಗಲ್ಲಿ ನೀವು ನೋಡ್ಬೋದು ನಂದು ಎಂಗೇಜ್ಮೆಂಟ್ ಇಂದ ನಂದು ಲಾಸ್ಟ್ ಮದುವೆ ಮುಗಿಯೋವರೆಗೆ ನಾನು ಯಾವ್ಯಾವ ಸ್ಯಾರೀಸ್ ಹಾಕಿದ್ದೆ ಎಲ್ಲನೂ ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ. ಮದುವೆ ಶಾಪಿಂಗ್ ಅಂದ್ರೆ ಎಲ್ರಿಗೂ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಕೆಲವೊಬ್ರು ತುಂಬ ಗ್ರ್ಯಾಂಡಾಗಿ ಚೂಸ್ ಮಾಡ್ತಾರೆ, ಅವ್ರದ್ದು ಔಟ್ಫಿಟ್ಸ್ ಎಲ್ಲನೂ ಚೆನ್ನಾಗಿ ಕಾಣಿಸ್ಬೇಕು, ತುಂಬ ಗ್ರ್ಯಾಂಡ್ ಕಾಣಿಸ್ಬೇಕು ಅಂತ. ಇನ್ನು ಒಂದು ಸೈಡಲ್ಲಿ ತುಂಬ ಮಿನಿಮಲ್ ಆಗಿ ಚೂಸ್ ಮಾಡೋರು ಇರ್ತಾರೆ. ನಾನು ಹೆಂಗೆ ಮಾಡಿದೆ ಅಂತಂದರೆ ತುಂಬ ಮಿನಿಮಲ್ ಆಗಿನೇ ಮಾಡಿ. ಸೊ ನಾವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ, ಲೈಕ್ ಯಾವುದು ರಿಚುವಲ್ಗೆ ಅಂದರೆ ಯಾವ ಶಾಸ್ತ್ರಕ್ಕೆ ಯಾವ ಸ್ಯಾರಿ, ಎಷ್ಟು ರೇಂಜ್ ಸ್ಯಾರಿ ತೊಗೊಬೇಕು ಅಂತ ಅಂದ್ಬಿಟ್ಟು ನಾವು ಬಿಫೋರ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ವಿ. ಆ್ಯಂಡ್ ಮದುವೆಯಲ್ಲಿ ಇರುತ್ತಲ್ಲ ಸ್ವಲ್ಪ ಜನ ರಿಲೇಟಿವ್ಸಿಗೆಲ್ಲ ಸ್ಯಾರಿ ಕೊಡೋದು, ಅದೆಷ್ಟು ಕೊಡಬೇಕು, ಅದು ಯಾವ ಬಜೆಟಲ್ಲಿ ಕೊಡಬೇಕು, ನಾವೆಲ್ಲನೂ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ನಾವು ಇಷ್ಟು ಅಮೌಂಟ್ ಅಂತ ಇಟ್ಕೊಂಡು ಹೋಗಿದ್ವಿ, ಅದರೊಳಗಡೆನೇ ತೊಗೊಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಆಲ್ಮೋಸ್ಟ್ ನಾವು ಅದೇ ರೇಂಜಲ್ಲೇ ತೊಗೊಂಡ್ವಿ. ನಾನು ನನ್ನ ಅಕ್ಕ ಮದುವೆಲಿ ನೋಡಿದ್ದೆ, ಅವಳು ಜಾಸ್ತಿ ಅಮೌಂಟ್ ಸ್ಯಾರೀಸ್ ತೊಗೊಂಡಿರೋದೆಲ್ಲ ಅವಳು ಮತ್ತೆ ರಿಯೂಸ್ ಮಾಡೇ ಇಲ್ಲ. ಸೊ ಹಂಗಾಗಿ ನಾನು ನಮ್ಮ ಅಕ್ಕ ಇಬ್ರು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಮ್ಮಿ ರೇಂಜಲ್ಲೇ ತೊಗೊಳ್ಳೋಣ, ಬಟ್ ಚೆನ್ನಾಗಿರಬೇಕು, ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು. ಏಕೆಂದರೆ ನಾವು ಮತ್ತೆ ರಿಯೂಸ್ ಮಾಡೋದು ಕಡಿಮೆ. ಸೊ ಹಂಗಾಗಿ ಕಮ್ಮಿದೆ ತೊಗೊಳ್ಳೋಣ, ಚೆನ್ನಾಗಿ ತೊಗೊಳ್ಳೋಣ, ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು. ಆ್ಯಂಡ್ ನಮಗೆ ಕಂಚಿಗೆ ನಾವು ಹೋಗಿದ್ದಿತ್ತು ಮದುವೆ ಸ್ಯಾರಿ ಶಾಪಿಂಗ್ ಮಾಡೋಕ್ಕೆ. ಆ್ಯಂಡ್ ಅಲ್ಲಿ ನಮಗೆ ತುಂಬ ಚೆನ್ನಾಗಿ ಕೂಡ ಸಿಕ್ತು. ಹಾಗೆ ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ಸ್ವಲ್ಪ ಕಡಿಮೆ ಟೈಮ್ ಇತ್ತು, ಹಂಗಾಗಿ ನಾವು ಜಾಸ್ತಿ ಹುಡ್ಕಕ್ಕೆ ಹೋಗಿಲ್ಲ. ಚಿಕ್ಕಪೇಟೆ ಸುದರ್ಶನ್ಗೆ ಹೋಗಿದ್ವಿ. ಅಲ್ಲಿ ಸುದರ್ಶನ್ ಸಿಲ್ಕ್ಸಲ್ಲಿ 2 ಸಾರಿ ಅಷ್ಟೇ ನಮ್ದಿದ್ದಿತ್ತು, ಅಂದರೆ ಒಂದು ಅಮ್ಮ ಮನೆ ಕಡೆಯಿಂದ, ಒಂದು ಹಸ್ಬೆಂಡ್ ಮನೆ ಕಡೆಯಿಂದ. ಸೊ ಅದೆರಡು ಸಾರಿ ತೊಗೊಂಡು ಬಂದ್ಬಿಟ್ಟಿದ್ವಿ. 1 ವೀಕ್ ಅಷ್ಟರಲ್ಲೇ ಸ್ಟಿಚಿಂಗ್ ಎಲ್ಲ ಆಗಿ ಎಂಗೇಜ್ಮೆಂಟ್ ಕೂಡ ಆಯಿತು. ಬಟ್ ಮದುವೆಗೆ ತುಂಬ ಟೈಮ್ ಇತ್ತು, ನಮಗೆ ಏಪ್ರಿಲ್ಗೆ ಮದುವೆ ಇದ್ದಿತ್ತು. ಸೊ ಹಂಗಾಗಿ ಟೈಮ್ ಇತ್ತಲ್ಲ ಅಂತ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಶಾಪಿಂಗ್ ಮಾಡಿದ್ವಿ. ಕಂಚಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ತೊಗೊಂಡ್ಬಂದಿದ್ವಿ. ಸೊ ಇಷ್ಟೆಲ್ಲ ಕತೆ ಆಯಿತು. ಆ್ಯಂಡ್ ನಾನು ಇವಾಗ ನಿಮಗೆ ಸ್ಯಾರಿ ತೋರಿಸ್ತಾ ಹೋಗ್ತೀನಿ. ವಿತ್ ಪ್ರೈಸ್ ನಾನು ಹೇಳ್ತೀನಿ, ಬ್ಲೌಸ್ ಪ್ರೈಸ್ ಆ್ಯಂಡ್ ಸ್ಯಾರಿ ಪ್ರೈಸ್ ಎರಡೂ ನಾನು ಹೇಳ್ತೀನಿ, ಬನ್ನಿ ನೋಡೋಣ. ಸೊ ಇದು ನಂದು ಫಸ್ಟ್ ಸ್ಯಾರಿ. ಇದು ಎಂಗೇಜ್ಮೆಂಟಲ್ಲಿ ನಾನು ಫಸ್ಟ್ ಶಾಸ್ತ್ರಕ್ಕೆ ಹಾಕಿದ್ದು. ಆ್ಯಂಡ್ ಇದು ಅಮ್ಮ ಮನೆಯಿಂದ ಕೊಡಿಸ್ತಾರಲ್ಲ ಆ ಸ್ಯಾರಿ ಇದು. ನೀವು ನೋಡ್ತಾ ಇರ್ಬೋದು, ಪಿಸ್ತಾ ಗ್ರೀನ್ ಕಲರ್ ವಿತ್ ಪರ್ಪಲ್ ಬಾರ್ಡರ್ ಇದೆ. ಇಲ್ಲಿ ಅಂದರೆ ಮುಂದೆ ಲಾಂಗ್ ಬಾರ್ಡರ್ ಇದೆ, ಇಲ್ಲಿ ಟಕ್ ಮಾಡ್ತೀವಲ್ಲ ಅಲ್ಲಿ ನಾರ್ಮಲ್ ಶಾರ್ಟ್ ಬಾರ್ಡರ್ ಇದೆ, ಈ ಥರ ಇದೆ. ಆ್ಯಂಡ್ ಇದು ನಾನು ಸುದರ್ಶನಲ್ಲಿ ತಗೊಂಡಿದ್ದು. ಸ್ಯಾರಿ ಫುಲ್ ಈ ಥರ ಡಿಸೈನ್ ಇದೆ. ಆ್ಯಂಡ್ ಇಲ್ಲಿ ಬಂದರೆ ಇದು ಪಲ್ಲು, ನೀವು ನೋಡ್ಬೋದು ಪರ್ಪಲ್ ಕಲರಲ್ಲಿ. ಆ್ಯಂಡ್ ನಾನು ಕುಚ್ಚಿಗೆ ಏನು ಮಾಡಿದ್ದೆ ಅಂದರೆ, ನಾನು ಅದಕ್ಕೂ ಜಾಸ್ತಿ ಸ್ಪೆಂಡ್ ಮಾಡಿಲ್ಲ. ಲೈಕ್ ಈ ಸ್ಯಾರಿ ಪ್ರೈಸು ಸ್ವಲ್ಪ ರೀಸನೇಬಲ್ಲೇ ಇರೋದ್ರಿಂದ ಜಾಸ್ತಿ ವರ್ಕ್ ಮಾಡ್ಸೋದು ಬೇಡ ಅಂದ್ಬಿಟ್ಟು ನಾರ್ಮಲ್ ಬೇಬಿ ಕುಚ್ಚು ಹಾಕ್ಸಿದ್ದೀನಿ ಅಷ್ಟೇ. ಈ ಸ್ಯಾರಿ ಈ ಥರ ಕಾಣಿಸುತ್ತೆ. ಆ್ಯಂಡ್ ನಾನು ಎಂಗೇಜ್ಮೆಂಟಲ್ಲಿ ಹಾಕಿದ್ನಲ್ಲ ಆ ಪಿಕ್ ಕೂಡ ಪೋಸ್ಟ್ ಮಾಡ್ತೀನಿ ಪಕ್ಕದಲ್ಲಿ, ನೀವು ಅಲ್ಲೂ ನೋಡ್ಬೋದು. ಆ್ಯಂಡ್ ನಾನು ಈ ಸ್ಯಾರಿಗೆ ಪೇ ಮಾಡಿದ್ದು 9800 ರುಪೀಸ್. ಆ್ಯಂಡ್ ನಾನು ಬ್ಲೌಸ್ ಕೂಡ ತೋರಿಸ್ತೀನಿ ಇವಾಗ ಹೇಗೆ ಸ್ಟಿಚ್ ಮಾಡಿಸಿದ್ದೆ ಅಂತ. ಬ್ಲೌಸ್ ವಿಷಯದಲ್ಲೂ ವೆರಿ ಪರ್ಟಿಕ್ಯುಲರ್ ಆಗಿದ್ದೆ. ಸ್ವಲ್ಪ ಬ್ಲೌಸಿಗೆ ಮಾತ್ರ ಹ್ಯಾಂಡ್ ವರ್ಕ್ ಮಾಡಿಸೋಣ, ಇನ್ನು ಸ್ವಲ್ಪ ಬ್ಲೌಸಿಗೆ ಮೆಷಿನ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಹ್ಯಾಂಡ್ ವರ್ಕ್ ಅಂದರೆ ಸ್ವಲ್ಪ ವರ್ಕ್ ಜಾಸ್ತಿ ಬರುತ್ತೆ, ಆ್ಯಂಡ್ ನಾನು ರೀಯೂಸ್ ಮಾಡಲ್ಲ, ಅದೊಂದು ನಂದು ಮೇನ್ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಸ್ವಲ್ಪ ಅಂದರೆ ದಾರೆ ಸೀರೆ ಅದಕ್ಕೆಲ್ಲ ಹ್ಯಾಂಡ್ ವರ್ಕ್ ಮಾಡಿಸೋಣ, ಬೇರೆದಕ್ಕೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಇದು ಕೂಡ ಸೇಮ್ ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸೇನೆ, ನೀವು ನೋಡ್ತಾ ಇರ್ಬೋದು ಈ ಥರ ಕಾಣಿಸುತ್ತೆ. ಇದು ಬ್ಯಾಕ್ ಸೈಡ್ ಈ ಥರ ಇದೆ ಡಿಸೈನ್. ಆ್ಯಂಡ್ ಸ್ಲೀವ್ಸಿಗೆ ನಾನು ಪೀಕಾಕ್ ಹೈಲೈಟ್ ಮಾಡಿಸಿದ್ದೀನಿ, ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ಎಡ್ಜಲ್ಲಿ ಬ್ಲೌಸ್ ಎಂಡಿಂಗಲ್ಲಿ ಈ ಥರ ಇದೆ ವರ್ಕು, ವೆರಿ ಮಿನಿಮಲ್, ತುಂಬ ಬೇಡ ಜಾಸ್ತಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಫ್ರಂಟಲ್ಲಿ ಕೂಡ ಸೇಮ್ ಕಂಟಿನ್ಯೂಷನ್ ಆಗಿದೆ ಈ ಸೈಡಿಗೆ. ಆ್ಯಂಡ್ ಈ ಥರ ಟ್ಯಾಗ್ಗೆ ಈ ಥರ ಹಾಕ್ಸಿದ್ದೀನಿ. ಸೊ ಇಷ್ಟು. ಹೋಪ್ ಇದೆಲ್ಲ ಕಾಣಿಸ್ತಿದೆ ವಿಡಿಯೋ ನೀಟಾಗಿ ಅಂತ, ಬಿಕಾಸ್ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಆ್ಯಂಡ್ ಐ ಡೋಂಟ್ ನೋ ಹೌ ಇಟ್ಸ್ ಕಮಿಂಗ್. ಸೊ ಯಾ. ಆ್ಯಂಡ್ ಈ ಬ್ಲೌಸಿಗೆ ನಾನು ಪೇ ಮಾಡಿರೋದು ಅರೌಂಡ್, ವಿತ್ ಸ್ಟಿಚಿಂಗ್ ನಾನು ಹೇಳ್ತಾ ಇದ್ದೀನಿ, ವಿತ್ ಸ್ಟಿಚಿಂಗ್ ಅರೌಂಡ್ 2600 ನಾನು ಪೇ ಮಾಡಿದ್ದೀನಿ ಈ ಬ್ಲೌಸಿಗೆ. ಸೊ ಇದು ನಂದು ಸೆಕೆಂಡ್ ಸ್ಯಾರಿ ಎಂಗೇಜ್ಮೆಂಟ್ದು. ಇದು ನನ್ನ ಹಸ್ಬೆಂಡ್ ಮನೆಯವ್ರು ಕೊಡಿಸಿದ್ದು. ಆ್ಯಂಡ್ ನಂದು ವೆಡ್ಡಿಂಗ್ ಆ್ಯಂಡ್ ಎಂಗೇಜ್ಮೆಂಟ್ ಎರಡರಲ್ಲೂ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಯಾರಿ ಇದೆ ಅಂತ ಹೇಳ್ಬೋದು. ಇದು ಒಂದೇ ಸ್ವಲ್ಪ ಜಾಸ್ತಿ ಪ್ರೈಸ್ ತಗೊಂಡಿದ್ದೆ ನಾನು.
ನೀವು ನೋಡ್ತಾ ಇರ್ಬೋದು ಬೇಬಿ ಪಿಂಕ್ ಕಲರ್ ಸಾರಿಗೆ ಈ ಥರ ಬಾರ್ಡರ್ ಬಂದಿದೆ. ಇದು ಸೇಮ್ ಆ್ಯಸ್ ಯೂಶುವಲ್ ಮುಂದೆ ಲಾಂಗ್ ಬಾರ್ಡರ್ ಇದೆ ಆ್ಯಂಡ್ ಹಿಂದೆ ಈ ಥರ ಬಾರ್ಡರ್ ಇದೆ. ನಾನು ಇದನ್ನ ಸ್ವಲ್ಪ ಓಪನ್ ಎಲ್ಲ ಮಾಡಿ ಕೂಡ ತೋರಿಸ್ತೀನಿ, ನೀವು ನೋಡ್ಬೋದು. ಜರಿ ವರ್ಕ್ ಇದೆ ಫುಲ್ಲು ಸಾರಿ ಫುಲ್. ಆ್ಯಂಡ್ ಇದು ಬಂದು ಪಲ್ಲು. ಸೊ ಈ ಥರ ಕಾಣಿಸುತ್ತೆ. ಆ್ಯಂಡ್ ಕುಚ್ಚು ಇದಕ್ಕೆ ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ. ಇದು ಸ್ವಲ್ಪ ಇನ್ನೂ ಡೌನಲ್ಲೂ ಮಾಡ್ತೀನಿ ಅಂತ ಅಂದಿದ್ರು, ಬಟ್ ನಮಗೆ ಟೈಮ್ ಕಡಿಮೆ ಇದ್ದಿದ್ದರಿಂದ ಇಷ್ಟೇ ಸಾಕು ಅಂತ ಈಸ್ಕೊಂಡು ಬಂದಿದ್ವಿ. ನೀವು ನೋಡ್ಬೋದು ಈ ಥರ ಕುಚ್ಚು ಹಾಕ್ಸಿದ್ದೆ ನಾನು. ಇದು ಒಂದೇ ಹ್ಯಾಂಡ್ ವರ್ಕ್ ಕುಚ್ಚು. ಸೊ ಈ ಥರ ಇದೆ ಸ್ಯಾರಿ ಬಂದು. ಅದು ನನಗೆ ಸ್ಯಾರಿ ಈ ಥರ ಕಾಣಿಸುತ್ತೆ. ನಾನು ಪಕ್ಕ ಪೋಸ್ಟ್ ಕೂಡ ಮಾಡ್ತೀನಿ ನನ್ನ ಎಂಗೇಜ್ಮೆಂಟ್ ಪಿಕ್ನ. ಆ್ಯಂಡ್ ನಾನು ಈ ಸ್ಯಾರಿಗೆ ಪೇ ಮಾಡಿದ್ದು ಅರೌಂಡ್ 23,000 ಆಫ್ಟರ್ ಡಿಸ್ಕೌಂಟ್. ಸೊ ಇದು ಒಂದೇ ನಾನು ಜಾಸ್ತಿ ಕಾಸ್ಟ್ಲಿ ತೊಗೊಂಡಿದ್ದು, ಬಿಕಾಸ್ ಸ್ಯಾರಿ ಇಷ್ಟ ಆಗಿತ್ತು ಅದಕ್ಕೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಧಾರೆ ಸೀರೆ ಕೂಡ ಇದಕ್ಕಿಂತ ಕಡಿಮೆದೇ ತೊಗೊಂಡಿರೋದು, ಅದನ್ನು ತೋರಿಸ್ತೀನಿ. ಆ್ಯಂಡ್ ನನ್ನ ಬ್ಲೌಸ್ ತೋರಿಸ್ತೀನಿ ಇವಾಗ ಇದ್ರದ್ದು. ಸೊ ನೀವು ನೋಡ್ಬೋದು ಇದು ನಂದು ಬ್ಲೌಸು. ಎಲ್ಲ ಮೆಸ್ಸಪ್ ಆಗಿಬಿಟ್ಟಿದೆ, ಜಸ್ಟ್ ಅ ಸೆಕೆಂಡ್. ಸೊ ಇದು ನಂದು ಬ್ಲೌಸು. ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ಇದಕ್ಕೆ ನಾನು. ನೀವು ನೋಡ್ಬೋದು ಈ ಥರ ಫ್ಲವರ್ ಅಲ್ಲಿ ಈ ಥರ ಡಿಸೈನ್ ಕೊಟ್ಟು ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ. ಇದು ಬ್ಯಾಕ್ ಸೈಡು. ಆ್ಯಂಡ್ ಇಲ್ಲಿ ನಾನೇನು ಅಂದರೆ ಬ್ಲೌಸಲ್ಲಿ ಇದು ಸ್ಲೀವ್ಸೇನೆ ಜಾಸ್ತಿ ಜರಿ ಇರೋದ್ರಿಂದ ಇದಕ್ಕೆ ನಾನೇನು ವರ್ಕ್ ಮಾಡಿಸಿಲ್ಲ, ಇದೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಂಡಿಂಗಲ್ಲಿ ಈ ಥರ ಮಾಡಿಸಿದ್ದೀನಿ. ತೋರಿಸ್ತೀನಿ, ನೀವು ನೋಡ್ಬೋದು ಈ ಥರ ಕಾಣಿಸುತ್ತೆ. ಆ್ಯಂಡ್ ಈ ಥರ ಪಿಂಕ್ ಬೀಡ್ಸ್ ಇಡ್ಸಿದ್ದೀನಿ ನಾನು. ಇದೂ ಅಷ್ಟೇ ಎಲ್ಲ ಬ್ಲೌಸ್ಗೂ ಇಡ್ಸಿಲ್ಲ, ಬಿಕಾಸ್ ಒಂದು ಸರಿ ಅದು ಟ್ರೆಂಡ್ ಕಡಿಮೆ ಆದಮೇಲೆ ಅದು ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಒಂದು ಇರಲಿ ಅಂದ್ಬಿಟ್ಟು ಈ ಥರ ಒಂದು ಇಡ್ಸಿದ್ದೀನಿ ಅಷ್ಟೇ. ಆ್ಯಂಡ್ ಟ್ಯಾಗ್ಗೆ ಈ ಥರ ಒಂದು ಹಾಕ್ಸಿದ್ದೀನಿ, ನೀವು ನೋಡ್ಬೋದು. ಸೊ ಈ ಥರ ಇದೆ ಬ್ಲೌಸು. ಆ್ಯಂಡ್ ಮುಂದೆ ಕೂಡ ಸೇಮ್ ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬ್ಲೌಸು ಹಾಕೊಂಡಾಗ, ವರ್ಕ್ ಚೆನ್ನಾಗಿ ಕಾಣಿಸ್ತಿತ್ತು. ಈ ಥರ ಇದೆ ಡೀಟೇಲಿಂಗು. ಇದು ಎಂಡಿಂಗಲ್ಲಿ ಸ್ಲೀವ್ಸ್ ಈ ಥರ ಬರುತ್ತೆ. ಆ್ಯಂಡ್ ನಾನು ಇದಕ್ಕೆ ಹ್ಯಾಂಡ್ ವರ್ಕ್ ಆಗಿರೋದ್ರಿಂದ ಪೇ ಮಾಡಿತ್ತು ಅರೌಂಡ್ 4,300 ವಿತ್ ಸ್ಟಿಚಿಂಗ್ ನಾನು ಪೇ ಮಾಡಿದ್ದು ಹೇಳ್ತಿರೋದು. ಸೊ ಇದಕ್ಕೆ ನಾನು 4,000 ಪ್ಲಸ್ ಪೇ ಮಾಡಿದ್ದೀನಿ. ಸೊ ಆದಷ್ಟು ಎಂಗೇಜ್ಮೆಂಟ್ ಆಯಿತು. ಅದಾದಮೇಲೆ ನಾನು ಮದುವೆ ಸ್ಯಾರಿ ಕಲೆಕ್ಷನ್ ಇವಾಗ ತೋರಿಸ್ತೀನಿ. ಆ್ಯಂಡ್ ನಾನು ಹಳದಿ ಶಾಸ್ತ್ರಕ್ಕೆ ಹಾಕ್ಕೊಂಡಿದ್ದು ಟೈ ಆ್ಯಂಡ್ ಡೈ ಮಾಡಿಸೋಣ ಅಂತ ಕೊಟ್ಟಿದ್ದೀನಿ, ಬಿಕಾಸ್ ಅದು ಫುಲ್ ಎಲ್ಲೋ ಆಗಿಬಿಟ್ಟಿರುತ್ತಲ್ಲ. ಸೊ ಅದನ್ನು ಪಿಂಕ್ಗೆ ಚೇಂಜ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಅದನ್ನು ಕೊಟ್ಟಿದ್ದೀನಿ. ಅದು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಯಾವಾಗಾದರೂ ಅದು ಹಳದಿ ಶಾಸ್ತ್ರ ತೋರಿಸ್ತೀನಿ. ಆ್ಯಂಡ್ ಅದು ಪಿಕ್ಚರ್ ಪೋಸ್ಟ್ ಮಾಡಿರ್ತೀನಿ ನಾನು ಯಾವ ಥರ ತೊಗೊಂಡಿದ್ದೆ ಅಂತ. ಆ್ಯಂಡ್ ನಾನು ಬಳೆ ಶಾಸ್ತ್ರಕ್ಕೆ ನಾವೇನು ಮಾಡಿದ್ವಿ ಅಂತ ಅಂದರೆ ಲೆಹೆಂಗಾ ಒಂದು ತೊಗೊಂಡಿದ್ದೆ. ಅದು ಕಡಿಮೆ ಪ್ರೈಸ್ ಅರೌಂಡ್ 3,000ನಲ್ಲಿ ಲೆಹೆಂಗಾ ತೊಗೊಂಡಿದ್ದೆ ಒಂದು. ಅದಕ್ಕೆ ನಾನು ಅಕ್ಕದು ಬ್ಲೌಸು ಮತ್ತು ಒಂದು ಎಕ್ಸ್ಟ್ರಾ ದಾವಣಿ ತೊಗೊಂಡು ಅದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡಿದ್ದೆ. ಆದರೂ ಪಿಕ್ ಕೂಡ ನಾನು ಪೋಸ್ಟ್ ಮಾಡ್ತೀನಿ ನಿಮಗೆ, ನೀವು ನೋಡ್ಬೋದು. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಬಂದು ನಮ್ಮದು ವೀಳ್ಯ ಶಾಸ್ತ್ರದ್ದು ಸ್ಯಾರಿ ಇದೆ ನೋಡಿ. ವೀಳ್ಯ ಶಾಸ್ತ್ರ ಅದು ಪಿಂಕ್ ಕಲರ್ ಸ್ಯಾರಿ ವಿತ್ ಲಾಂಗ್ ಬಾರ್ಡರ್. ಈ ಥರ ಪರ್ಪಲ್ ಬಾರ್ಡರ್ ಬಂದಿದೆ, ಅದಕ್ಕೆ ಬ್ಲೂ ಬಾರ್ಡರ್ ಬಂದಿದೆ. ಇದು ಸ್ಯಾರಿ ಈ ಥರ ಇದೆ. ಸ್ಯಾರಿ ಫುಲ್ ಬುಟ್ಟ ಬಂದಿದೆ ಆ್ಯಂಡ್ ಬಾರ್ಡರ್ ಫುಲ್ಲು ಲಾಂಗ್ ಬಾರ್ಡರ್. ಸ್ಯಾರಿ ಫುಲ್ ಈ ಥರ ಬಂದಿದೆ. ಆ್ಯಂಡ್ ಇದು ಬಂದು ಪಲ್ಲು. ಆ್ಯಂಡ್ ಇದು ಕುಚ್ಚಿಗೆ ಬಂದರೆ ನಾನು ಇದಕ್ಕೆಲ್ಲ ಬೇಸಿಕ್ ಕುಚ್ಚೆ ಹಾಕ್ಸಿರೋದು, ಅಂದರೆ ಬೇಬಿ ಕುಚ್ಚು ಬರುತ್ತಲ್ಲ ಆ ಥರ. ಅದಕ್ಕೆ ವಿತ್ ಒಂದು ಬೀಡ್ಸ್ ಕೊಡಿಸಿ ಹಾಕ್ಸಿದ್ದೀನಿ. ಇದಕ್ಕೆಲ್ಲ ನಾನು ಜಾಸ್ತಿ ಪೇ ಮಾಡಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಇದು ಕಡಿಮೆ ಪ್ರೈಸ್ ಸ್ಯಾರಿಗಳಾಗಿರೋದ್ರಿಂದ ವರ್ಕ್ ಜಾಸ್ತಿ ಮಾಡಿಸೋದು ಬೇಡ ಕುಚ್ಚುಗಳಿಗೆ ಅಂತ ಬೇಸಿಕ್ ಒಂದು ಹಾಕ್ಸಿದ್ದೀನಿ ಅಷ್ಟೇ. ಸೊ ಈ ಥರ ಇದೆ ಸ್ಯಾರಿ ನನಗೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ನಾನು ಈ ಸ್ಯಾರಿಗೆ ಪೇ ಮಾಡಿರೋದು ಬಂದು ಅರೌಂಡ್ 7,000 to 7,500 ಪೇ ಮಾಡಿದ್ದೀನಿ. ವಿತಿನ್ 7,500 ಒಳಗಡೆನೇ, ಅದರ ಎಕ್ಸಾಕ್ಟ್ ಪ್ರೈಸ್ ನೆನಪಿಲ್ಲ ಅಷ್ಟೇ. ಸೊ ಈ ಥರ ಇದೆ. ಆ್ಯಂಡ್ ಇದ್ರದ್ದು ಬ್ಲೌಸ್ ಕೂಡ ತೋರಿಸ್ತೀನಿ ನಾನು. ಇದಕ್ಕೂ ನಾನು ಹೇಳಿದ್ನಲ್ಲ ಮುಂಚೆನೇ ಮೆಷಿನ್ ವರ್ಕೇ ಮಾಡಿಸಿರೋದು, ಹ್ಯಾಂಡ್ ವರ್ಕ್ ಏನು ಮಾಡಿಸಿಲ್ಲ. ಈ ಥರ ಜಸ್ಟ್ ಸೆಕೆಂಡ್ ಸ್ಲೀವ್ಸಿಗೆ ಈ ಥರ ಕೊಡಿಸಿದ್ದೀನಿ.
ಸ್ಮಾಲ್ ಸ್ಮಾಲ್ ಬುಟ್ಟ ಬುಟ್ಟ ಥರ. ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಇದೆ. ಮತ್ತು ಈ ಥರ ಡಿಸೈನ್ ಒಂದು ಇದ್ದಿರಲಿಲ್ಲ ಬ್ಲೌಸು, ಅದಕ್ಕೆ ಈ ಥರ ಒಂದು ಇರಲಿ ಅಂತ ಮಾಡಿಸಿದ್ದೆ. ಆ್ಯಂಡ್ ಡೀಟೇಲಿಂಗ್ ನೀವು ನೋಡ್ಬೋದು, ಇಷ್ಟೇ ಡೀಟೇಲಿಂಗ್, ಜಾಸ್ತಿ ಏನಿಲ್ಲ, ಈ ಥರ ಇದೆ ಅಷ್ಟೇ. ಆ್ಯಂಡ್ ಮುಂದೆ ನಾರ್ಮಲ್ ಇದೇ ಥರ ಬಂದಿದೆ. ಇದಕ್ಕೆ ನಾರ್ಮಲ್ ನಾನೇನು ಇದು ಟ್ಯಾಗ್ಗೆ ಏನೋ ಎಕ್ಸ್ಟ್ರಾ ಏನೂ ಹಾಕ್ಸಿಲ್ಲ, ನಾರ್ಮಲ್ ಹೇಗಿರುತ್ತಲ್ಲ ಇದು ಹಾಕ್ಸ್ತೀವಲ್ಲ ಇಷ್ಟು ಹಾಕ್ಸಿರೋ. ನನಗೆ ಇದು ಎಕ್ಸಾಕ್ಟ್ ನೇಮ್ ಏನಂತ ಗೊತ್ತಿಲ್ಲ, ಈ ಥರ ಹಾಕ್ಸಿದ್ದೀವಿ ಅಷ್ಟೇ. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿದ್ದು 2000 ಪ್ಲಸ್ 2200 ಅನಿಸುತ್ತೆ ಅಷ್ಟೇ. ಸೊ ನಂದು ವೀಳ್ಯಶಾಸ್ತ್ರ ಆದಮೇಲೆ ನೆಕ್ಸ್ಟ್ ಇದ್ದಿದ್ದು ರಿಸೆಪ್ಷನಿಗೆ ನಾನು ಸಾರಿ ಆರ್ ಲೆಹೆಂಗಾ ತಗೋ ಅಂತ ಹೇಳಿದರು. ಬಟ್ ನನಗೆ ಲೆಹೆಂಗಾ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ನನ್ನ ಅಕ್ಕ ಮದುವೆಯಲ್ಲಿ ತೊಗೊಂಡಿದ್ದ ಲೆಹೆಂಗಾನೇ ನಾನು ಯೂಸ್ ಮಾಡಿರಲಿಲ್ಲ, 1-2 ಸರಿ ಯೂಸ್ ಮಾಡಿದ್ದೆ ಅಷ್ಟೇ. ಆ್ಯಂಡ್ ವೆಡ್ಡಿಂಗಿಗೆ ಅಂತ ತೊಗೊಂಡ್ರೆ ಆಬ್ವಿಯಸ್ಲಿ ಸ್ವಲ್ಪ ಗ್ರ್ಯಾಂಡಾಗಿರೋದೇ ತೊಗೊಬೇಕು, ಮತ್ತು ನಾನು ಅದು ರೀಯೂಸ್ ಮಾಡಲ್ಲ. ಸೊ ಅದಕ್ಕಾಗಿ ನಾನು ಬೇಡ ಅಂದ್ಬಿಟ್ಟು ರೆಂಟ್ ಮಾಡಿದೆ. ಮಂಡ್ಯದಲ್ಲೇ ರೆಂಟಲ್ ಶಾಪ್ಗೆ ಹೋಗ್ಬಿಟ್ಟು ಒಂದು ಲೆಹೆಂಗಾ ರೆಂಟ್ ಮಾಡಿದ್ದೆ. ಸೊ ಅವತ್ತು ಒಂದಿನ ಹಾಕ್ಕೊಂಡು ಮತ್ತೆ ರಿಟರ್ನ್ ಮಾಡಿದೆ. ಅದು ಲೆಹೆಂಗಾ ಪಿಕ್ಚರ್ ಕೂಡ ಪೋಸ್ಟ್ ಮಾಡ್ತೀನಿ, ಪಕ್ಕದಲ್ಲಿ ನೋಡ್ಬೋದು. ಆ್ಯಂಡ್ ಅದಾದಮೇಲೆ ಬೆಳಿಗ್ಗೆ ಅಂದರೆ ಮುಹೂರ್ತದ ದಿನ ನನಗೆ ಫಸ್ಟ್ ಶಾಸ್ತ್ರ ಇದ್ದಿದ್ದು ನೀರು ಶಾಸ್ತ್ರ. ಅದಕ್ಕೆ ನಾನು ಈ ಸಾರಿ ಹಾಕ್ಕೊಂಡಿದ್ದೆ. ಸ್ವಲ್ಪ ಐರನ್ ಎಲ್ಲ ಹೋಗ್ಬಿಟ್ಟಿದೆ, ಯಾಕೆಂದರೆ ಮತ್ತೆ ಇವಾಗ ರೀಸೆಂಟಾಗಿ ಒಂದು ಮದುವೆಗೆ ಹಾಕಿದ್ದೆ, ಅದಕ್ಕಾಗಿ. ಈ ಸಾರಿ ನೋಡ್ಬೋದು ನೀವು, ಮೇಲ್ಗಡೆ ಎಲ್ಲ ಈ ಥರ ಬುಟ್ಟ ಬಂದಿದೆ. ಮತ್ತು ಇದು ಬಂದು ಪಲ್ಲು, ಐರನ್ ಆಗಿಲ್ಲ, ಸ್ವಲ್ಪ ಐರನ್ ಎಲ್ಲ ಹೋಗ್ಬಿಟ್ಟಿದೆ. ಆ್ಯಂಡ್ ಇದು ಕ್ರೋಶಾ ಕುಚ್ಚ ಹೇಳ್ತಾರಲ್ಲ ಆ ಥರ ಮಾಡಿಸಿದ್ದೆ. ಇದಿಲ್ಲೇ ನಾನು ಬೆಂಗಳೂರಲ್ಲೆಲ್ಲೂ ಮಾಡಿಸಿಲ್ಲ, ಅಲ್ಲೇ ಊರ ಹತ್ರ ಅಕ್ಕಪಕ್ಕ ಅಲ್ಲೇ ಮಾಡಿಸ್ಕೊಂಡಿದ್ದೆ ನಾನು. ನೋಡ್ಬೋದು ಈ ಥರ ಇದೆ ಸ್ಯಾರಿ. ಸೊ ನನಗೆ ಸ್ಯಾರಿ ಈ ಥರ ಕಾಣಿಸುತ್ತೆ, ನೀವು ನೋಡ್ಬೋದು. ಆ್ಯಂಡ್ ನಾನು ಈ ಸ್ಯಾರಿಗೆ ಪೇ ಮಾಡಿರೋ ಪ್ರೈಸ್ ಬಂದು 8500 ರುಪೀಸ್. 8500 ಪೇ ಮಾಡಿದ್ದೆ. ಆ್ಯಂಡ್ ನಾವು ಫಸ್ಟ್ ಅಂದ್ಕೊಂಡಿದ್ವಿ ಲೈಕ್ ಈ ಥರ ಮದುವೆಗಿಂತ ಮುಂಚೆ ಯಾವ ಶಾಸ್ತ್ರ ಇರುತ್ತಲ್ಲ ಅದಕ್ಕೆಲ್ಲ ವಿತಿನ್ 10,000 ತೊಗೊಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದು. ಹಾಗೇ ಇದಕ್ಕೆ 8500 ಕೊಟ್ಟು ತೊಗೊಂಡ್ವಿ. ಆ್ಯಂಡ್ ಇದ್ರ ಬ್ಲೌಸ್ ತೋರಿಸ್ತೀನಿ. ಸೊ ಇದು ಬಂದು ಬ್ಲೌಸ್, ಇದಕ್ಕೆ ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ. ಅದು ಸಾರಿ ಸ್ವಲ್ಪ ತುಂಬ ಗ್ರ್ಯಾಂಡ್ ಥರ ಏನು ಕಾಣಿಸಲ್ಲ, ಅದಕ್ಕೆ ಬ್ಲೌಸ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಈ ಥರ ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ. ಸ್ಲೀವ್ಸಲ್ಲಿ ಈ ಥರ ಸಣ್ಣ ಸಣ್ಣ ಡಾಟ್ಸಲ್ಲಿ ಕೊಟ್ಟು ಈ ಥರ ಫ್ಲವರ್ ಕೊಟ್ಟು ಸ್ಲೀವ್ಸಿಗೆ. ಆ್ಯಂಡ್ ಇಲ್ಲಿ ಬ್ಯಾಕ್ ಈ ಥರ ಕಾಣಿಸುತ್ತೆ. ಡೀಟೇಲಿಂಗ್ ನೀವು ನೋಡ್ತಿರ್ಬೋದು, ಕಾಣಿಸ್ತಿದೆ ಅನಿಸುತ್ತೆ ಅಷ್ಟೇ. ಫ್ರಂಟ್ ನಾರ್ಮಲ್ ಇದೇ ಥರ ಇದೆ. ಆ್ಯಂಡ್ ಇಲ್ಲಿ ಇದಕ್ಕೆ ಈ ಥರ ವೆರಿ ಮಿನಿಮಲ್, ಜಾಸ್ತಿ ಏನು ಕೊಡಿಸಿ. ನಾನು ಈ ಬ್ಲೌಸಿಗೆ ಪೇ ಮಾಡಿದ್ದು ಅರೌಂಡ್ 3000, ಬಿಕಾಸ್ ಹ್ಯಾಂಡ್ ವರ್ಕ್ ಇದ್ದಿದ್ದರಿಂದ 3000 ಏನೋ ಪೇ ಮಾಡಿದ್ದೀನಿ. ಲೈಕ್ ಅಷ್ಟೇ, 3100 ಆ ರೇಂಜಲ್ಲಿರುತ್ತೆ. ಎಕ್ಸಾಕ್ಟ್ ನಂಗೆ ನೆನಪಿಲ್ಲ, 1 ವರ್ಷ ಆಗೋಗ್ತಿದೆಯಲ್ಲ, ಅದಕ್ಕೆ 3000 ರೇಂಜಲ್ಲಿ ಪೇ ಮಾಡಿದ್ದೀನಿ. ಸೊ ನನಗೆ ನೀರು ಶಾಸ್ತ್ರ ಆದಮೇಲೆ ಇದ್ದಿದ್ದು ದಾರೆಗೆ ನಾವು ಲೈಟ್ ಕಲರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ನಾನು ಮಾರ್ನಿಂಗ್ ಮತ್ತು ನೈಟ್ ಎಲ್ಲ ಬೇರೆ ಶಾಸ್ತ್ರಗಳಿಗೆ ಡಾರ್ಕ್ ಕಲರ್ ಸ್ಯಾರೀಸೇ ಹಾಕಿದ್ದೆ. ಹಾಗಾಗಿ ಮುಹೂರ್ತಾಗೆ ಲೈಟ್ ಕಲರ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಇದು ನಂದು ಮುಹೂರ್ತ ಸ್ಯಾರಿ, ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ಬಿಟ್ಟು. ನಂಗೆ ತುಂಬ ಇಷ್ಟ ಈ ಸ್ಯಾರಿ, ಇಷ್ಟಪಟ್ಟು ತಗೊಂಡಿತ್ತು. ಸೊ ಇದು ಲೈಟ್ ಕಲರಿಗೆ ಈ ಥರ ರೆಡ್ ಕಲರ್ ಬಾರ್ಡರ್ ಬಂದಿದೆ. ಸೊ ಈ ಸ್ಯಾರಿ ಓಪನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ಇದು ಬಂದು ಪಲ್ಲು. ನಾನು ಇದನ್ನು ಡ್ರೈ ಕ್ಲೀನ್ ಎಲ್ಲ ಮಾಡಿಸಿಟ್ಟಿದ್ದೆ, ಬಿಕಾಸ್ ನಾನು ಏಪ್ರಿಲಲ್ಲಿ ಮದುವೆ ಇದ್ದಿದ್ದರಿಂದ ಆವಾಗ ತುಂಬ ಸ್ವೆಟ್ಟಾಗಿ ಎಲ್ಲ ಹಾಳಾಗಿತ್ತು ಸ್ಯಾರಿ, ಹಾಗಾಗಿ ಇದು ಕುಚ್ಚಿ ಈ ಥರ ಕೊಡಿಸಿದ್ದೀನಿ. ಆ್ಯಂಡ್ ಸ್ಯಾರಿ ಈ ಥರ ಕಾಣಿಸುತ್ತೆ. ಸೊ ಸ್ಯಾರಿ ನನಗೆ ಈ ಥರ ಕಾಣಿಸುತ್ತೆ, ನೀವು ನೋಡ್ಬೋದು. ಆ್ಯಂಡ್ ನಾನು ಈ ಸ್ಯಾರಿಗೆ ಪೇ ಮಾಡಿರೋದು 16,000. ಮದುವೆ ಸ್ಯಾರಿ ಕಲೆಕ್ಷನಲ್ಲಿ ನಂದು ಇದೇನೆ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ. ದಾರೆ ಸೀರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿರೋ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೆ. 16,000 ಪೇ ಮಾಡಿದ್ದೀನಿ. ಆ್ಯಂಡ್ ಅದ್ರದ್ದು ಬ್ಲೌಸ್ ಕೂಡ ತೋರಿಸ್ತೀನಿ ನಿಮಗೆ. ಈ ಥರ ರೆಡ್ ಬ್ಲೌಸ್ ಬಂದಿದೆ.
ಇದಕ್ಕೆ ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ, ಯಾಕಂದರೆ ಮುಹೂರ್ತದಲ್ವ ಸ್ವಲ್ಪ ಗ್ರ್ಯಾಂಡ್ ಕಾಣಿಸ್ಲಿ ಅಂತ ಅಂದ್ಬಿಟ್ಟು. ಈ ಥರ ಇದೆ ವರ್ಕು. ಸ್ಲೀವ್ಸ್ಗೂ ಅಷ್ಟೇ ಸ್ವಲ್ಪ ವರ್ಕ್ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡಿಸಿದ್ದೀನಿ. ಬಟ್ ತುಂಬ ಮಾಡಿಸಿಲ್ಲ ಇಲ್ಲೂ ನಾನು, ನೀವು ನೋಡ್ಬೋದು ಈ ಥರ ಇದೆ. ಅದು ಕ್ರೀಮ್ ಕಲರ್ ಇದ್ದಿದ್ದರಿಂದ ಸೇಮ್ ರೆಡ್ ಆ್ಯಂಡ್ ಕ್ರೀಮ್ ಕಾಂಬಿನೇಷನಲ್ಲಿ ಮಾಡಿಸಿದ್ದೀನಿ. ಇದು ಫ್ರಂಟ್ ಈ ಥರ ಇದೆ. ಆ್ಯಂಡ್ ಸ್ವಲ್ಪ ಟ್ರೆಡಿಷ್ನಲ್ ಆಗಿರಲಿ ಅಂತ ಅಂದ್ಬಿಟ್ಟು ಇದಕ್ಕೆ ಈ ಥರ ಕಳಸ ಥರ ಮಾಡಿಸಿದ್ದೀನಿ. ಬಟ್ ಅದಷ್ಟು ಫಿನಿಶಿಂಗ್ ಬಂದಿಲ್ಲ, ಬಟ್ ಇಟ್ಸ್ ಓಕೆ. ಈ ಥರ ಕಾಣಿಸುತ್ತೆ ಅದು. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿರೋದು 3500 ರುಪೀಸ್. ಆ್ಯಂಡ್ ವಿತೌಟ್ ಸ್ಟಿಚಿಂಗ್ ಇದೆ ಆ್ಯಕ್ಚುಲಿ. ವರ್ಕಿಗೆ 3500 ಪೇ ಮಾಡಿದ್ದೀನಿ. ಲೈಕ್ 4000 ಆಗುತ್ತೆ ವಿತ್ ಸ್ಟಿಚಿಂಗ್ ಆದರೆ. ನೋಡ್ಬೋದು ಈ ಥರ ಇದೆ. ಸೊ ನನಗೆ ಮುಹೂರ್ತ ಆದಮೇಲೆ ಹಸ್ಬೆಂಡ್ ಮನೆಗೆ ಹೊರಡೋದಿತ್ತು. ಅದಕ್ಕೂ ಸ್ಯಾರಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಟೈಮ್ ಕಡಿಮೆ ಇದ್ದಿದ್ದರಿಂದ ಇಂಥ ಟೈಮಲ್ಲೇ ಹೋಗಬೇಕು ಅಂತ ಇರುತ್ತಲ್ಲ, ಹಾಗಾಗಿ ಅಷ್ಟರಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೇಮ್ ಸ್ಯಾರಿಯಲ್ಲೇ ಕರ್ಕೊಂಡೋದ್ರು. ಆ್ಯಂಡ್ ನನಗೆ ನನ್ನ ಹಸ್ಬೆಂಡ್ ಮನೆ ಕಡೆಯಿಂದ 4 ಸ್ಯಾರಿ ಕೊಡಿಸಿದ್ರು. ಬಟ್ ನಾನು ಅದರಲ್ಲಿ ಬೀಗ್ರೂಟ ಸ್ಯಾರಿ ಒಂದೇ ನಾನು ಹಾಕ್ಕೊಂಡಿದ್ದು, ಇನ್ನು 3 ಸ್ಯಾರೀಸ್ ಹಂಗೆ ಇತ್ತು. ಆಫ್ಟರ್ ಮುಹೂರ್ತ ಒಂದು ಸ್ಯಾರಿ ಚೇಂಜ್ ಮಾಡಬೇಕಿತ್ತು, ಬಟ್ ಟೈಮ್ ಶಾರ್ಟೇಜ್ ಅಂತ ಅಂದ್ಬಿಟ್ಟು ನಾನು ಮಾಡಿರಲಿಲ್ಲ. ಆ್ಯಂಡ್ ಆ ಸ್ಯಾರಿನ ನಾನು ಇನ್ನೊಂದು ಫಂಕ್ಷನ್ಗೆ ಹಾಕ್ಕೊಂಡಿದ್ದೆ, ಅದು ಇದೇ ಸ್ಯಾರಿ. ಇದು ನನ್ನ ಹಸ್ಬೆಂಡ್ ಮನೆ ಕಡೆಯಿಂದ ಕೊಡಿಸಿದ್ದು ಲ್ಯಾವೆಂಡರ್ ಕಲರ್ ಸ್ಯಾರಿ. ನೀವು ನೋಡ್ಬೋದು ಈ ಥರ ಕಾಣಿಸುತ್ತೆ. ಇದಕ್ಕೆ ಈ ಥರ ಗೋಲ್ಡನ್ ಕಲರಲ್ಲಿ ಬಂದಿದೆ ಜರಿ, ಆ್ಯಂಡ್ ಬಾರ್ಡರ್ ಗೋಲ್ಡನಲ್ಲೇ ಇದೆ. ಇದನ್ನು ನಾನು ಆಫ್ಟರ್ ಮುಹೂರ್ತ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಸ್ಯಾರಿ ಫುಲ್ ಈ ಥರ ಪೀಕಾಕ್ ಬುಟ್ಟ ಬಂದಿದೆ. ಆ್ಯಂಡ್ ಇದು ಬಂದು ಪಲ್ಲು, ನೀವು ನೋಡ್ಬೋದು ಈ ಥರ ಕಾಣಿಸುತ್ತೆ. ಆ್ಯಂಡ್ ಗೋಲ್ಡನ್ ಕಲರ್ ಬಾರ್ಡರ್ ಬಂದಿದೆ. ಸೊ ನಾನು ಕುಚ್ಚಿಗೆ ಲ್ಯಾವೆಂಡರ್ ಆ್ಯಂಡ್ ಗೋಲ್ಡನಲ್ಲಿ ಈ ಥರ ಹಾಕ್ಸಿದ್ದೀನಿ. ಸ್ಯಾರಿ ಫುಲ್ ಈ ಥರ ಕಾಣಿಸುತ್ತೆ ನೋಡಿ. ಸ್ಯಾರಿ ನನಗೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ನಾನು ಈ ಸ್ಯಾರಿಗೆ ಪೇ ಮಾಡಿರೋದು ಬಂದು ಅರೌಂಡ್ 12500 ಪೇ ಮಾಡಿದ್ದೀನಿ. ಈ ಥರ ಇದೆ. ಆ್ಯಂಡ್ ಇದು ಬ್ಲೌಸ್ ಕೂಡ ತೋರಿಸ್ತೀನಿ ನಾನು. ಸೊ ಇದು ಬ್ಲೌಸು. ರಿಸೆಪ್ಷನ್ ಧಾರೆ ಆದಮೇಲೆ ಹಾಕೋಬೇಕಿತ್ತಲ್ಲ, ಹಾಗಾಗಿ ಇದಕ್ಕೂ ಸ್ವಲ್ಪ ಚೆನ್ನಾಗಿರಲಿ ವರ್ಕ್ ಅಂತ ಈ ಥರ ಮಾಡಿಸಿದ್ದೆ. ಸ್ಲೀವ್ಸಿಗೆ ವರ್ಕ್ನ ಈ ಥರ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಹೀಗಿತ್ತು. ಸಣ್ಣ ಸಣ್ಣ ಮಿರರ್ ವರ್ಕ್ ಥರ ಕಾಣಿಸ್ಲಿ ಅಂದ್ಬಿಟ್ಟು ಈ ಥರ ಮಾಡಿಸಿದ್ವಿ. ಸ್ಲೀವ್ಸೇ ಹೈಲೈಟ್ ಆ್ಯಕ್ಚುಲಿ. ಇದರಲ್ಲಿ ಸ್ಲೀವ್ಸ್ ತೋರಿಸ್ತೀನಿ ರೀ, ಈ ಥರ ಬರುತ್ತೆ. ಸೊ ಫ್ರಂಟ್ ಇದೆ ಸೀಕ್ವೆನ್ಸಲ್ಲಿ ಈ ಥರ ಇತ್ತು. ಇದಕ್ಕೂ ಅರೌಂಡ್ 2500 ಅಷ್ಟು ಪೇ ಮಾಡಿದ್ವಿ ನಾವು. ಸ್ವಲ್ಪ ಅಂದರೆ ವರ್ಕ್ ಕಡಿಮೆ ಇರೋದ್ರಿಂದ 3000ವರೆಗೆ ಹೋಗಿಲ್ಲ, ಇದು 2500 ಅಷ್ಟಲ್ಲೇ ಮುಗೀತು. ಸೊ ನಾನು ಲಾಸ್ಟ್ ಬ್ಲೌಸ್ ತೋರಿಸಿದ್ದು ವಿತೌಟ್ ಸ್ಟಿಚಿಂಗ್ ನಾನು ಹೇಳಿದ್ದು. ವಿತ್ ಸ್ಟಿಚಿಂಗ್ ಇನ್ನೊಂದು 500 ಎಕ್ಸ್ಟ್ರಾ ಆಗುತ್ತೆ. ಆ್ಯಂಡ್ ಮುಹೂರ್ತ ಎಲ್ಲ ಆಗಿ ನಾನು ಅಂದರೆ ಹಸ್ಬೆಂಡ್ ಮನೆಗೆ ಹೋದ್ಮೇಲೆ ಮತ್ತೆ ನಮ್ಗೆ 3 ಡೇಸ್ ಆದಮೇಲೆ ಬೀಗ್ರೂಟ ಇತ್ತು. ಆ್ಯಂಡ್ ಬೀಗ್ರೂಟ ಸ್ಯಾರಿ ನಾನು ಹಸ್ಬೆಂಡ್ ಮನೆಯವ್ರು ಕೊಡಿಸಿದ್ದು ಹಾಕ್ಕೊಂಡಿದ್ದೆ. ಇದೇ ಸ್ಯಾರಿ ನೋಡ್ಬೋದು, ನಂಗೆ ಸಖತ್ ಇಷ್ಟ ಈ ಸ್ಯಾರಿ. ಇದನ್ನು ಆ್ಯಕ್ಚುಲಿ ನನ್ನ ನಾದಿನಿ ಸೆಲೆಕ್ಟ್ ಮಾಡಿದ್ದು, ಬೇರೆದೆಲ್ಲ ಸೆಲೆಕ್ಟ್ ಮಾಡಿದ್ದು, ತುಂಬ ಸೆಲೆಕ್ಟ್ ಮಾಡಿದ್ದು ನನ್ನ ಅಕ್ಕನೇ. ಇದನ್ನು ನನ್ನ ನಾದಿನಿ ಮಾಡಿದರು. ಈ ಕಲರ್ ನಿಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನಂಗೆ ಈ ಕಲರ್ ತುಂಬ ಇಷ್ಟ ಕೂಡ ಆಯಿತು, ನೀವು ನೋಡ್ಬೋದು. ಈ ಥರ ಇದೆ. ಲಾಂಗ್ ಬಾರ್ಡರ್ ನನಗೆ ಯೂಶ್ವಲಿ ಇಷ್ಟ ಆಗುತ್ತೆ. ಈ ಥರ ಗೋಲ್ಡನ್ ಬಾರ್ಡರ್ ಇದೆ ಫಾರ್ ಮರೂನ್ ಕಲರ್. ಸ್ಯಾರಿ ಈ ಥರ ಕಾಣಿಸುತ್ತೆ. ಮರೂನ್ ಕಲರಿಗೆ ಈ ಥರ ಗೋಲ್ಡನ್ ಕಲರ್ ಆ್ಯಂಡ್ ಸಿಲ್ವರ್ ಕಲರಲ್ಲಿ ಈ ಥರ ಡಿಸೈನ್ ಬಂದಿದೆ. ಆ್ಯಂಡ್ ಬಾರ್ಡರ್ ಫುಲ್ ಗೋಲ್ಡನ್ ಕಲರೇ ಇದೆ. ಪಲ್ಲು ಮಾತ್ರ ಈ ಥರ ಗ್ರೀನ್ ಕಲರಲ್ಲಿದೆ. ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ನಾನು ಕುಚ್ಚಿ ಈ ಥರ ಹಾಕ್ಸಿದ್ದೀನಿ, ನೋಡ್ಬೋದು. ಸ್ಯಾರಿ ಈ ಥರ ಇದೆ. ಸ್ಯಾರಿ ನನಗೆ ಈ ಥರ ಕಾಣಿಸುತ್ತೆ, ಗೋಲ್ಡನ್ ಕಲರ್ ಬಾರ್ಡರ್ ವಿತ್ ಮರೂನ್. ಸೊ ನಾನು ಈ ಸ್ಯಾರಿಗೆ ಪೇ ಮಾಡಿರೋದು 14000 ರುಪೀಸ್. ಬೀಗ್ರೂಟ ಸ್ವಲ್ಪ ಯೂಶ್ವಲಿ ಗ್ರ್ಯಾಂಡ್ ಇರುತ್ತಲ್ವ, ಅದಕ್ಕಾಗಿ ಸ್ವಲ್ಪ ಚೆನ್ನಾಗಿ ತೊಗೊಳ್ಳೋಣ ಅಂತಂದ್ಬಿಟ್ಟು ಇದನ್ನು ತೊಗೊಂಡಿದ್ವಿ. ಆ್ಯಂಡ್ ಇದು ಬ್ಲೌಸ್ ಕೂಡ ತೋರಿಸ್ತೀನಿ ನಾನು.
ಸೊ ಬ್ಲೌಸ್ ಬಂದಿದ್ದು ಇದಕ್ಕೂ ಸೇಮ್ ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ ನಾನು. ಅಂದರೆ ನಾನು ಫುಲ್ ಹೋಲ್ ಬ್ಲೌಸ್ಗೆಲ್ಲ ವರ್ಕ್ ಮಾಡಿಸ್ತಾರಲ್ಲ, ನಾನು ಆ ಥರ ಮಾಡಿಸಿಲ್ಲ. ಏಕೆಂದರೆ ಬೇರೆ ಸ್ಯಾರೀಸ್ಗೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು. ತುಂಬ ಫುಲ್ ವರ್ಕ್ ಆಗಿಬಿಟ್ರೆ ನಾನು ಎಲ್ಲ ಫಂಕ್ಷನ್ಸ್ಗೂ ಹಾಕೊಳ್ಳೋಕ್ಕಾಗಲ್ಲ. ಸೊ ಕಡಿಮೆ ಫಂಕ್ಷನ್ಸಿಗೆ ಇದನ್ನೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡಿಸಿದ್ದೀನಿ. ಆ್ಯಂಡ್ ಸ್ಲೀವ್ಸ್ ಈ ಥರ ಕಾಣಿಸುತ್ತೆ. ಇದು ಬ್ಯಾಕ್ ಸೈಡು ಆ್ಯಂಡ್ ಫ್ರಂಟ್ ಸೇಮ್ ಈ ಥರ ಇದೆ. ಆ್ಯಂಡ್ ಇದ್ರದ್ದು ಟ್ಯಾಗ್ಗೆ ನಾನು ಈ ಥರ ಕೊಡಿಸಿದ್ದೀನಿ ನೋಡಿ, J&V ಅಂತ ಕೊಡಿಸಿದ್ದೀನಿ. ಒಂದು ಸೈಡ್ J, ಒಂದು ಸೈಡ್ V ಕೊಡಿಸಿದ್ದೀನಿ. ಇದು ನನ್ನ ಹಸ್ಬೆಂಡ್ ನೇಮ್ ಜಾನ್ ವಿನು ಅಂತ ಅಂದ್ಬಿಟ್ಟು ಈ ಥರ ಇದೆ. ಎರಡಲ್ಲೂ ಸೇಮೇ ಇದೆ. ಸೊ ಇಷ್ಟು ನಾನು ಇದಕ್ಕೂ ವಿತೌಟ್ ಸ್ಟಿಚಿಂಗ್ 2000 ಪ್ಲಸ್ಸೇ ಪೇ ಮಾಡಿರೋದು. ಅರೌಂಡ್ 2500 to 2700 ಪೇ ಮಾಡಿದ್ದೀನಿ. ಮದುವೆಯಲ್ಲಿ ನಾನು ಇವಾಗ ತೋರಿಸ್ತಾ ಇರೋದು ಜಸ್ಟ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಅಷ್ಟೇ. ನಾನು ಬೇರೆ ಶಾಸ್ತ್ರಗಳಿರುತ್ತಲ್ಲ, ಅಂದರೆ ಹೆಣ್ಣು ನೀರುಯ ಶಾಸ್ತ್ರ ಅದೆಲ್ಲ ಇರುತ್ತಲ್ಲ, ಅದಕ್ಕೆ ನಾರ್ಮಲ್ ಸಿಂಪಲ್ ಸ್ಯಾರೀಸ್ ಹಾಕ್ಕೊಂಡಿದ್ದೆ. ಮತ್ತು ನನ್ನ ಹಸ್ಬೆಂಡ್ ಮನೆಯವ್ರು 4 ಸ್ಯಾರೀಸ್ ಕೊಡಿಸಿದ್ರು ಅನ್ನಲ್ಲ, ಅದರಲ್ಲಿ 2 ಸ್ಯಾರೀಸ್ ಅಷ್ಟೇ ನಾನು ಯೂಸ್ ಮಾಡಿದ್ದು. ಇನ್ನು 2 ಸ್ಯಾರೀಸ್ ಹಂಗೆ ಇದೆ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಅಪ್ಪ ಮನೆ ಕಡೆಯಿಂದ ಕೊಟ್ಟಿದ್ರಲ್ಲಿ 1 ಸ್ಯಾರಿ ಹಂಗೆ ಉಳ್ಕೊಂತು, ಅದನ್ನು ನಾನು ಯೂಸ್ ಮಾಡಿಲ್ಲ. ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸು ಆಗೋಗಿತ್ತು. ಏಕೆಂದರೆ ನಾನು ಲಂಗ ದಾವಣಿ ಹಾಕ್ಕೊಂಡಿದ್ದೆ ಬಳೆ ಶಾಸ್ತ್ರಕ್ಕೆ, ಅಲ್ಲಿ ಸ್ಯಾರಿ ಹಾಕ್ಕೊಂಡಿರಲಿಲ್ಲ. ಆ್ಯಂಡ್ ರಿಸೆಪ್ಷನ್ಗೂ ಲೆಹೆಂಗಾನೇ ಹಾಕ್ಕೊಂಡಿದ್ನಲ್ಲ, ಸೊ ಹಂಗಾಗಿ ಸ್ಯಾರಿ ಸ್ವಲ್ಪ ಉಳ್ಕೊಂತು. ಅದರಲ್ಲಿ ನನ್ನ ಹಸ್ಬೆಂಡ್ ಮನೆಯವ್ರು ಕೊಡ್ಸಿದ ಸ್ಯಾರಿ ಇದು ಬಂದು, ಇದು ನಾನು ಸ್ಟಿಚ್ಚೇ ಮಾಡಿಸಿಲ್ಲ ಇನ್ನು, ಲೈಕ್ ಅದು ಫಾಲ್ಸು ಅದೂ ಹಾಕ್ಸಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಯಾವ್ದಾದ್ರು ನೆಕ್ಸ್ಟ್ ಯಾವ್ದಾದ್ರು ಫಂಕ್ಷನ್ಸ್ ಬಂದರೆ ಹಾಕೊಳ್ಳೋಣ ಅಂದ್ಬಿಟ್ಟು. ಪ್ಯಾರೋಟ್ ಗ್ರೀನ್ ಕಲರ್ ಸ್ಯಾರಿ ವಿತ್ ಈ ಥರ ಬಾರ್ಡರ್ ಇದೆ. ನಾನು ಇದನ್ನೇನು ಓಪನ್ ಮಾಡಿ ತೋರಿಸಲ್ಲ, ಜಸ್ಟ್ ನೀವು ನೋಡ್ಬೋದು. ಈ ಥರ ಬುಟ್ಟ ಬಂದಿದೆ ಅಷ್ಟೇ. ಈ ಸ್ಯಾರಿಗೆ ನಾವು 10,000 ಪೇ ಮಾಡಿದ್ವಿ. ಅಂದರೆ ಈ ಕಲರ್ ಇರಲಿಲ್ಲ ಆ್ಯಕ್ಚುಲಿ, ಅದಕ್ಕೆ ಈ ಥರ ಒಂದು ತೊಗೊಂಡಿದ್ದೆ. ಬಟ್ ಮದುವೆಲಿ ಹಾಕ್ಕೊಳಕ್ಕಾಗಿಲ್ಲ ಅಷ್ಟೇ. ಇದು ಬಂದು ಆ್ಯಂಡ್ ಇನ್ನೂ ಒಂದು 3 ಸ್ಯಾರಿ ಅರೌಂಡ್ 10,000 14,000 ತೊಗೊಂಡಿದ್ದಕ್ಕೆ ಒಂದು ಕಡಿಮೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ಯಾರಿ ತೊಗೊಂಡಿದ್ದೆ. ಅದು ತೋರಿಸ್ತೀನಿ ಇವಾಗ. ಕವರ್ ಸೌಂಡ್ ಆಗುತ್ತೆ, ಸೊ ಕವರ್ ತೆಗೆದುಬಿಡ್ತೀನಿ ಫಸ್ಟು. ಇದು ಆ್ಯಕ್ಚುಲಿ ಏನಂದರೆ, ನಾನು ಒಂದು ಫಂಕ್ಷನ್ಗೆ ಅಂತ ಅಂದ್ಬಿಟ್ಟು ನನ್ನ ಅಕ್ಕ ಕೈಲಿ ಪ್ರೀಪ್ಲೀಟ್ ಎಲ್ಲ ಮಾಡಿಸಿಟ್ಬಿಟ್ಟಿದ್ದೆ. ಬಟ್ ನಾನು ಆ ಫಂಕ್ಷನ್ ಅಟೆಂಡ್ ಆಗಿಲ್ಲ, ಸೊ ಅದು ಹಂಗೆ ಇದೆ, ನೀವು ನೋಡ್ಬೋದು. ಇದು ಟಿಶ್ಯೂ ಸ್ಯಾರಿ ಅಂತ ಏನೋ ಹೇಳ್ತಾರೆ ಇದಕ್ಕೆ, ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಇದು ನಾನು ನನ್ನ ನಾದಿನಿ ಇಬ್ಬರು ಸೇಮ್ ತೊಗೊಂಡಿದ್ವಿ. ಅವ್ರದ್ದು ಒಂದು ಲೈಟ್ ಸ್ಕೈ ಬ್ಲೂ ಕಲರ್, ನಂದು ಈ ಕಲರ್ ತೊಗೊಂಡಿದ್ದೆ ನಾನು. ಇದೆಲ್ಲ ಆಲ್ರೆಡಿ ಪ್ರೀಪ್ಲೀಟ್ ಆಗಿಬಿಟ್ಟಿದೆ. ಇದು ಬಾರ್ಡರ್, ಇದು ಸೆರಕು ಎಲ್ಲ ನೋಡ್ಬೋದು, ಈ ಥರ ಇದೆ. ಆ್ಯಂಡ್ ಪಿಂಕ್ ಕಲರ್ ಇದೆ. ಇದು ಕುಚ್ಚು. ಇದ್ರ ಬ್ಲೌಸ್ ಕೂಡ ತೋರಿಸ್ತೀನಿ. ಅದು ಕಡಿಮೆ ಪ್ರೈಸ್ ಸ್ಯಾರಿ ಇದು. ಈ ಸ್ಯಾರಿಗೆ ನಾನು ಪೇ ಮಾಡಿರೋದು ಅರೌಂಡ್ 5,000 ಅನಿಸುತ್ತೆ ಅಷ್ಟೇ. ಹಂಗಾಗಿ ಬ್ಲೌಸ್ಗೂ ಏನು ನಾನು ಜಾಸ್ತಿ ಮಾಡಿಸಿಲ್ಲ ವರ್ಕು, ಜಸ್ಟ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ದೀನಿ, ಅಂದರೆ ಮೆಷಿನ್ ವರ್ಕ್ ಮಾಡಿಸಿದ್ದೀನಿ ಅಷ್ಟೇ. ಸ್ಲೀವ್ಸ್ಗೆ ಈ ಥರ ಕೊಡಿಸಿದ್ದೀನಿ. ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಇದೆ ಅಷ್ಟೇ. ಇದೆಲ್ಲ ನಾರ್ಮಲ್ ಟ್ಯಾಗ್ ಏನೂ ಕೊಡಿಸಿಲ್ಲ, ಹಂಗೆ ಇದೆ. ಸೊ ಇದು ನಾನು ಇನ್ನೂ ಹಾಕ್ಕೊಂಡಿಲ್ಲ. ಒಂದ್ಸರಿ ಯಾವಾಗಾದ್ರೂ ಫಂಕ್ಷನ್ ಏನಾದರೂ ಬಿದ್ದರೆ ಆವಾಗ ಹಾಕ್ಕೊಬೇಕು. ನನ್ನ ಅಪ್ಪ ಮನೆ ಕಡೆಯಿಂದ ಕೊಡಿಸಿದ್ರಲ್ಲಿ ಒಂದು ಸ್ಯಾರಿ ನಾನು ಯೂಸ್ ಮಾಡಿಲ್ಲ ಅಂತ ಹೇಳಿದ್ನಲ್ಲ, ಇದು ಸ್ಯಾರಿ. ಅದು ಇದನ್ನು ಅಷ್ಟೇ. ಅಂದರೆ ಎಷ್ಟು ಪೇ ಮಾಡಿದ್ದೆ ಅಂದರೆ ಅರೌಂಡ್ 5,200 ಏನೋ ಪೇ ಮಾಡಿದ್ದು. ಎಕ್ಸ್ಟ್ರಾ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ವಿ, ಯಾವುದಾದ್ರೂ ಶಾಸ್ತ್ರಗೆ ಶಾರ್ಟೇಜ್ ಆದರೆ ಕಡಿಮೆ ಆದರೆ ಅಂತ ಅಂದ್ಬಿಟ್ಟು. ಇದು ಜಿಗ್ಸಾಗ್ ಫಾಲ್ ಎಲ್ಲ ಹಾಕ್ಸಿಟ್ಟಿದ್ದೀನಿ, ಬಟ್ ಇದನ್ನು ವೇರ್ ಮಾಡಿಲ್ಲ. ಈ ಥರ ಇದು ಕುಚ್ಚು ಕಾಣಿಸ್ತಿದೆ ಅನಿಸುತ್ತೆ. ಬಾರ್ಡರ್ ಈ ಥರ ಇದೆ. ಬ್ಲೌಸ್ ತೋರಿಸ್ತೀನಿ. ಇದು ಹೇಳಿದ್ನಲ್ಲ, ಕಮ್ಮಿ ಪ್ರೈಸ್ ಆಗಿರೋದಕ್ಕೆ ಮೆಷಿನ್ ವರ್ಕ್ ಮಾಡಿಸಿದ್ದೀನಿ. ಇದಕ್ಕೂ ಜಾಸ್ತಿ ಏನು ಮಾಡಿಸಿಲ್ಲ.
ಬಟ್ ನಂಗೆ ಇದ್ರದ್ದು ಪ್ರೈಸ್ ಮರ್ತೋಗ್ಬಿಟ್ಟಿದೆ, ಎಷ್ಟು ಪೇ ಮಾಡಿದ್ದೆ ಅಂದ್ಬಿಟ್ಟು. ನನಗೇನಾದರೂ ನೆನಪಾದರೆ ಇಲ್ಲ ನನ್ನ ಅಕ್ಕನ ಕೇಳಿಬಿಟ್ಟು ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಪ್ರೈಸು. ಇದು ಮತ್ತು ಲಾಸ್ಟ್ ತೋರಿಸ್ನಲ್ಲ ಅದ್ರ ಬ್ಲೌಸ್ ಪ್ರೈಸ್ನ ಈ ಥರ ಇದೆ. ಫ್ರಂಟ್ ಸೇಮ್ ಹಿಂಗೆ ಬರುತ್ತೆ. ಆ್ಯಂಡ್ ಇದಕ್ಕೂ ಈ ಥರ ಕೊಡಿಸಿದೆ, ನೀವು ನೋಡ್ಬೋದು ಈ ಥರ ಇದೆ. ಅಂದರೆ ಇದು ನಂದು ಎಂಗೇಜ್ಮೆಂಟಲ್ಲಿ ಫಸ್ಟ್ ಸ್ಯಾರಿ ಬ್ಲೌಸ್ ಇದೇ ಥರ ಇತ್ತು, ಸ್ವಲ್ಪ ಅದೇ ಥರ ಕೊಡಿಸಿದ್ದೀನಿ. ನಾನು ಜಾಸ್ತಿ ತುಂಬ ಏನರಲ್ಲೂ ಕಾನ್ಸಂಟ್ರೇಟ್ ಮಾಡಿಲ್ಲ, ಅಂದರೆ ಹಿಂಗೆ ಪರ್ಟಿಕ್ಯುಲರಾಗಿ ಹಿಂಗೆ ಇರಬೇಕು ಹಂಗೆ ಇರಬೇಕಂತ ಏನು ನೋಡಿಲ್ಲ. ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹಂಗೆ ತೊಗೊಂಡಿದ್ವಿ ಅಷ್ಟೇ. ಇಷ್ಟಾಗಿತ್ತು ನನ್ನ ಮ್ಯಾರೇಜ್ ಸ್ಯಾರಿ ಕಲೆಕ್ಷನ್ ವ್ಲಾಗ್. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳಬೇಕು, ನನಗೆ ಒಂದು 2-3 ಕಮೆಂಟ್ಸ್ ಬಂದಿತ್ತು ಅಬೌಟ್ ಮೈ ಜ್ಯುವೆಲ್ರೀಸ್. ನಾವು ಜ್ಯುವೆಲ್ರೀಸ್ ಜಾಸ್ತಿ ರೆಂಟ್ ಮಾಡಿರಲಿಲ್ಲ, ಓನ್ಲಿ ಫಾರ್ ರಿಸೆಪ್ಷನ್ ನಾನು ರೆಂಟ್ ಮಾಡಿದ್ದೆ. ನಾನು ಫೋಟೋ ಹಾಕಿರ್ತೀನಲ್ಲ ಅದರಲ್ಲಿ ನೀವು ನೋಡಿರ್ಬೋದು, ಅದು ಮತ್ತು ಹಿಂದೆ ಜಡೆಗೆ ಹಾಕೋತಾರಲ್ಲ ಅದು, ಆ್ಯಂಡ್ ಡಾಬು ಅಷ್ಟನ್ನ ರೆಂಟ್ ಮಾಡಿದ್ದೆ. ಬೇರೆ ಶಾಸ್ತ್ರಗಳಿಗೆ ಯಾವುದೇ ಜ್ಯುವೆಲ್ರೀಸ್ ಹಾಕಿದ್ರು ಅದು ನಂದು ಮತ್ತು ಅಕ್ಕದು ಅಮ್ಮದು ಗೋಲ್ಡ್ ಜ್ಯುವೆಲ್ರೀಸ್ನ ಚೇಂಜ್ ಮಾಡ್ಕೊಂಡು ಹಾಕ್ಕೊಂಡಿದ್ವಿ ಅಷ್ಟೇ. ನಾನು ಈ ವಿಡಿಯೋದಲ್ಲಿ ನಿಮಗೆ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತೋರಿಸಿ ಅದರದ್ದು ಜೆನ್ಯೂನ್ ಪ್ರೈಸ್ ಎಲ್ಲ ಹೇಳಿದ್ದೀನಿ. ಆ್ಯಂಡ್ ನಾನು ಇದು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿಲ್ಲ, ಬಟ್ ನಾನು ತೋರಿಸ್ಬೇಕಿದ್ರೆ ಅಟ್ಲೀಸ್ಟ್ ನೀಟಾಗಿ ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ. ಏನಾದರೂ ನಿಮಗೆ ಡೌಟ್ಸ್ ಆರ್ ಕ್ವೇರೀಸ್ ಇದ್ದರೆ ನೀವು ಕಮೆಂಟಲ್ಲಿ ಹೇಳ್ಬೋದು, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಯಾವುದಾದ್ರೂ ಸ್ಯಾರೀಸ್ಗೆ ಬ್ಲೌಸ್ಗೆ ನಾನು ಜಾಸ್ತಿ ಪೇ ಮಾಡಿದ್ದೀನಾ ಇಲ್ಲ ಕಡಿಮೆ ಪೇ ಮಾಡಿದ್ದೀನಾ ಆರ್ ಅದು ವರ್ತ್ ಇದೆಯಾ ಅದನ್ನು ನೀವು ಕಮೆಂಟ್ ಸೆಕ್ಷನ್ಲಿ ಹೇಳಿ. ನನಗೆ ಖುಷಿಯಾಗುತ್ತೆ ಆ್ಯಕ್ಚುಲಿ ಕಮೆಂಟ್ಸ್ ನೋಡೋಕ್ಕೆ. ಸೊ ನಾನು ನೆಕ್ಸ್ಟು ಯಾವ ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನ್ಲಿ ಹೇಳಿ, ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.